ಬಾಗಲಕೋಟೆ ನವನಗರ ಬಸ್ ನಿಲ್ದಾಣಕ್ಕೆ ಉಪಲೋಕಾಯುಕ್ತ ಬಿ ವೀರಪ್ಪ ದಿಢೀರ್ ಭೇಟಿ. ನವನಗರ ಬಸ್ ನಿಲ್ದಾಣದ ಅವ್ಯವಸ್ಥೆ ಕಂಡು ಸುಮೋಟೋ ಪ್ರಕರಣ ದಾಖಲು. ಬಾಗಲಕೋಟೆ ನವನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅವ್ಯವಸ್ಥೆ, ಸ್ವಚ್ಛತೆ ಕೊರತೆ ಹಾಗೂ ಪ್ರಯಾಣಿಕರಿಗೆ ಅಗತ್ಯ ಮೂಲಸೌಕರ್ಯಗಳ ಕೊರತೆಯ ಬಗ್ಗೆ ದೂರುಗಳು ಕೇಳಿಬರುತ್ತಿದ್ದ ಹಿನ್ನೆಲೆಯಲ್ಲಿ ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರು ದಿಢೀರ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಉಪಲೋಕಾಯುಕ್ತರು ನಿಲ್ದಾಣದ ಆವರಣದಲ್ಲಿನ ಸ್ವಚ್ಛತೆ, ಪ್ರಯಾಣಿಕರಿಗೆ ಕಲ್ಪಿಸಿರುವ ಮೂಲ ಸೌಲಭ್ಯಗಳು, ಹೋಟೆಲ್ ಮತ್ತು ಬೇಕರಿಗಳಲ್ಲಿನ ಆಹಾರ ಪದಾರ್ಥಗಳ ನಿರ್ವಹಣೆ ಸೇರಿದಂತೆ ವಿವಿಧ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಈ ವೇಳೆ ಬಸ್ ನಿಲ್ದಾಣದ ಆವರಣದಲ್ಲಿರುವ ಹೋಟೆಲ್ ಮತ್ತು ಬೇಕರಿಗಳಲ್ಲಿ ಆಹಾರ ಪದಾರ್ಥಗಳನ್ನು ತೆರೆದಿಟ್ಟಿರುವುದು, ಸ್ವಚ್ಛತೆ ಕಾಪಾಡದಿರುವುದು ಸೇರಿದಂತೆ ಹಲವು ಲೋಪಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಉಪಲೋಕಾಯುಕ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಬಸ್ ನಿಲ್ದಾಣದಲ್ಲಿ ಅವಧಿ ಮೀರಿದ ಜ್ಯೂಸ್ ಬಾಟಲ್ ಪತ್ತೆಯಾಗಿದ್ದು, ಪ್ರಯಾಣಿಕರ ಆರೋಗ್ಯದೊಂದಿಗೆ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಸಹಿಸುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಆಹಾರ ಪದಾರ್ಥಗಳ ತಯಾರಿಕೆ, ಸಂಗ್ರಹಣೆ ಹಾಗೂ ಸಾರ್ವಜನಿಕರಿಗೆ ವಿತರಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸ್ವಚ್ಛತೆ ಮತ್ತು ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು. ಸಾರ್ವಜನಿಕರಿಗೆ ಸ್ವಚ್ಛ ಹಾಗೂ ಸುರಕ್ಷಿತ ವಾತಾವರಣ ಕಲ್ಪಿಸುವ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲಿದೆ ಎಂದು ಅವರು ಸೂಚಿಸಿದರು. ಇದೇ ವೇಳೆ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅಹವಾಲುಗಳನ್ನು ಕೂಡ ಉಪಲೋಕಾಯುಕ್ತರು ಆಲಿಸಿದರು. ಸಮಯಕ್ಕೆ ಸರಿಯಾಗಿ ಬಸ್ಗಳು ಸಂಚರಿಸದ ಕಾರಣ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ತೆರಳಲು ಹಾಗೂ ಸಮಯಕ್ಕೆ ಮರಳಲು ತೊಂದರೆಯಾಗುತ್ತದೆ ಎಂಬ ಅಳಲನ್ನು ವಿದ್ಯಾರ್ಥಿಗಳು ಅಧಿಕಾರಿಗಳ ಗಮನಕ್ಕೆ ತಂದರು. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿದ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಸಮಯದಲ್ಲಿ ಸಮರ್ಪಕ ಬಸ್ ಸೇವೆ ಒದಗಿಸಬೇಕು ಎಂದು ಸಾರಿಗೆ ಅಧಿಕಾರಿಗಳಿಗೆ ಖಡಕ್ ತಾಕೀತು ಮಾಡಿದರು. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ನಿಗದಿತ ಸಮಯಕ್ಕೆ ಬಸ್ಗಳನ್ನು ಓಡಿಸಬೇಕು, ಅಗತ್ಯವಿರುವ ಸಮಯದಲ್ಲಿ ಹೆಚ್ಚುವರಿ ಬಸ್ಗಳ ಸಂಚಾರಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಸ್ ನಿಲ್ದಾಣದಲ್ಲಿ ಕಂಡುಬಂದ ಅವ್ಯವಸ್ಥೆ, ಸ್ವಚ್ಛತೆ ಕೊರತೆ, ಪ್ರಯಾಣಿಕರ ಮೂಲಸೌಕರ್ಯಗಳ ಕೊರತೆ ಹಾಗೂ ಇತರೆ ಲೋಪಗಳ ಹಿನ್ನೆಲೆಯಲ್ಲಿ ಉಪಲೋಕಾಯುಕ್ತರು ಸುಮೋಟೋ ಪ್ರಕರಣ ದಾಖಲಿಸಿ ತನಿಖೆಗೆ ಆದೇಶಿಸಿದ್ದಾರೆ. ನಿಗದಿತ ಅವಧಿಯೊಳಗೆ ಬಸ್ ನಿಲ್ದಾಣದಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಬೇಕು, ಕೈಗೊಂಡ ಕ್ರಮಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ವರದಿ ಸಲ್ಲಿಸಬೇಕು ಎಂದು ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಸೂಚನೆ ನೀಡಿದ್ದಾರೆ. ಒಟ್ಟಿನಲ್ಲಿ ಬಾಗಲಕೋಟೆ ನವನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಉಪಲೋಕಾಯುಕ್ತರ ದಿಢೀರ್ ಭೇಟಿ ಅಧಿಕಾರಿಗಳಲ್ಲಿ ಚುರುಕು ಮೂಡಿಸಿದ್ದು, ಬಸ್ ನಿಲ್ದಾಣದ ಸ್ವಚ್ಛತೆ, ಆಹಾರ ಸುರಕ್ಷತೆ ಹಾಗೂ ಪ್ರಯಾಣಿಕರ ಮೂಲಸೌಕರ್ಯಗಳನ್ನು ಸುಧಾರಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇನ್ನು ಉಪಲೋಕಾಯುಕ್ತರ ಸೂಚನೆಯಂತೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ, ನವನಗರ ಬಸ್ ನಿಲ್ದಾಣದ ಸಮಸ್ಯೆಗಳು ನಿಗದಿತ ಅವಧಿಯಲ್ಲಿ ಪರಿಹಾರವಾಗುತ್ತವೆಯೇ ಎಂಬುದನ್ನು ಕಾದು ನೋಡಬೇಕಿದೆ. 9 ಗಂಟೆ ಆಯ್ತಲ್ಲ, ಇನ್ನು 10 ನಿಮಿಷ ಇದೆ. ಬೆಳಗ್ಗೆ ಒಂದು 2 ಬಸ್ ಎಕ್ಸ್ಟ್ರಾ ಮಾಡಿ ಕಾಲೇಜ್ ಎಷ್ಟು ಜನ ಇದ್ದಾರೆ? ಯಾವ ರೂಟ್ ಯಾವುದು? ಗೌರ್ಮೆಂಟ್ ಡಿಗ್ರಿ ಕಲಿತು ಸಿಟಿ ಬಸ್ ಇಷ್ಟೊಂದು ಜನ ಇದ್ದಾರಲ್ಲ, ಹಳೆ ಮಗಳಿಗೆ ಹೋಗ್ಬೇಕು ಕಂಟಿನ್ಯೂ ಸರಿ. 18 ಟಿಪ್ ಆಗಲ್ಲ, ಬ್ಯಾಕ್ ಸ್ಕೂಲ್ ಟೈಮಿಗೆ ಇರ್ಬೇಕು. ಸ್ಕೂಲ್ ಟೈಮ್ಗೆ ಅವ್ರು ಮಕ್ಕಳು ಒದ್ದಾಡಿ ಹೋಗ್ಬೇಕು ಆಗತ್ತಾ? ಸ್ಕೂಲ್ ಟೈಮಿಗೆ 8:15 ಸ್ಟಾರ್ಟ್ ಆಗಬೇಕು. ಸರಿ, ಬೆಳಿಗ್ಗೆಯಿಂದ ಹೊಂಟಾವ್ ಸರ್. ಎಲ್ಲಿ ಇಲ್ಲ ಬಂದು ಇಷ್ಟು ಜನ ಮಕ್ಕಳಿದ್ದಾರೆ, ಇಲ್ಲ ಹೊಂಟಾವ್ ಸರ್. ಕಂಟಿನ್ಯೂ ನೀವು ಯಾಕೆ ಮಕ್ಕಳು ಸ್ಟಾಪ್ ಮಾಡಲ್ಲ? ಯಾಕೆ ನಿಮ್ಮ ಇವ್ರಿಗೆ ಹೇಳಿ ಕಂಡಕ್ಟರ್ ಇರಲ್ಲ? ಎಲ್ಲ ಮಕ್ಕಳಿದ್ರು ನೀವು ಸ್ಟಾಪ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಅಂದ್ರೆ ಅವ್ರೇನು ನೀವು ಪಾಸ್ ಇರ್ತೇವೆ ಅಂತ ನಿಮ್ಗೆ ಸಿಗಲ್ಲ ಅಂತ ನಿಮ್ಮ ನೀವು ಹೋಗ್ಬಿಡೋದು? ಇಲ್ಲ ಸರ್, ನಮ್ಗಿದೆ ಸರ್. ನಾವು ಇಷ್ಟೊಂದು ಜನ ಮಕ್ಕಳು ಒದ್ದಾಡ್ತಾ ಇದ್ದಾರೆ. ಇವತ್ತು 4-5 ಎಕ್ಸ್ಟ್ರಾ ನಾನು ನಾಳೆವರೆಗೆ ಇರ್ತೀನಿ, ನಾಳೆ ಇರ್ತೀನಿ ನಾನು, ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ. ನಿಮ್ಗೆ ಏನೋ ಪ್ರಾಬ್ಲಮ್ ಆದರೆ ಇಲ್ಲೇ ಇರ್ತೀನಿ ನಿಮ್ಮ ಗೆಸ್ಟ್ ಹೌಸಲ್ಲಿ. ಒಂದು ನಮ್ಮ ಲೋಕಾಯುಕ್ತ ನಂಬರ್ ಕೊಡ್ರಿ ಅವ್ರಿಗೆ. ಇಷ್ಟೊಂದು ಜನ ಮಕ್ಕಳಿದ್ದಾಗ ಒಂದು ಈ ಟ್ರಿಪ್ಪಲ್ಲಿ ಸ್ಕೂಲ್ ಟೈಮಲ್ಲಿ ಒಂದು 4-5 ಬಸ್ ಎಕ್ಸ್ಟ್ರಾ ಹಾಕ್ರಿ, ಮಕ್ಕಳಿಗೋಸ್ಕರ ಹಾಕ್ರಿ. ನೀವು ನಿಮ್ಮ ಮಕ್ಕಳಿದಾರ ತಾನೆ, ಹಿಂಗೆ ಒದ್ದಾಡಿದ್ರೆ ನೀವು ಕೇಳ್ತೀರಾ? ಇದ್ರೆ ಹಾಕ್ಬೇಕು, ಎಕ್ಸ್ಟ್ರಾ ಬಸ್ ಹಾಕಿ. ಈಗ ಪೀಕ್ ಅವರಲ್ಲಿ ಎಕ್ಸ್ಟ್ರಾ ಬಸ್ ಹಾಕಿ.
ಒಂದು 10 ಬಸ್ ಎಕ್ಸ್ಟ್ರಾ ಹಾಕಿ ನಿಮ್ಗೇನು ಲಾಸ್ ಆಗಲ್ಲ. ಉಳಿದ ಜನರೇಷನ್ ರೀ ಅದನ್ನ ಹಾಳು ಮಾಡ್ಬಿಟ್ರೆ ಹೆಂಗೆ ನಾವು? ಇಲ್ಲ ಸರ್, ಓಡಿಸ್ತೀವಿ ಸರ್, ಇವತ್ತಿಂದ ಎಕ್ಸ್ಟ್ರಾ ಮಂತ್ ಓಡಿಸ್ತೀವಿ ಸರ್. ಎಕ್ಸ್ಟ್ರಾ ಓಡಿಸಿ ಇವಾಗ ಕರೆಸಿ ಫೋನ್ ಮಾಡಿ ಯಾರು ಇಲ್ಲಿ ಬೇರೆ ಬೇರೆ ಬಸ್ ಹಾಕಪ್ಪ. ಅಷ್ಟೊಂದು ಜನ ಮಕ್ಳಿದ್ದಾರೆ, ಹೆಂಗ್ ಹೋಗ್ಬೇಕು? 9 ಗಂಟೆ ಇಲ್ಲ ಆಗತ್ತಲ್ಲ ರೀ ರೊಕ್ಕ ಕೊಟ್ಟು ಹೋಗ್ತಾರೆ ಅಲ್ಲಿ ಅಟೆಂಡೆನ್ಸ್. ಅಲ್ರಿ ಸರ್, ಅವ್ರಿಗೆ ಏನ್ ಹೇಳ್ತಾರೆ ಗೊತ್ತ ಸರ್? ಬಾಯಲ್ಲಿ ಸರ್ ರಾಜೀವ್ ಗಾಂಧಿ ಕಾಲೇಜ್ ರೀ, ಡಿಪ್ಲೊಮಾ ಕಾಲೇಜ್ ರೀ, ವಾಪಸ್ ಡಿಗ್ರಿ ಕಾಲೇಜ್ ರೀ, ಆದರ್ಶ ವಿದ್ಯಾರ್ಥಿ ನಿಮ್ದು ಸಣ್ಣ ಸಣ್ಣ ಮಕ್ಳು ಇರ್ತಾರೆ. ಹತ್ತಾಕತ್ತಿ ಒಂದ ಬಸ್ ಇರ್ತಲ್ರಿ, ನಾವು ಹೋಗೋ ಕ್ಲಾಸಿಗೆ ಅನ್ನೋ ಕಾರಣಕ್ಕೆ ಎಲ್ಲಾರು ಹಚ್ಬಿಡ್ತಾರೆ. ಹಂಗಾರಿ ನುಗ್ಗಿ ಸಣ್ಣ ಹೋಗ್ತಾರೆ. ಮಕ್ಳು ಇರ್ತಾರ್ರಿ, ಹಂಗ ಸಣ್ಣ ಮಕ್ಳೆಲ್ಲ ಹಂಗೆ ಎತ್ತೋದು ಇನ್ನೇನು ಹೊತ್ಬಿಡ್ತಾರೆ. ಸಣ್ಣ ಮಕ್ಳು ಹೆಂಗೆ ಎತ್ತೋದು? ಹತ್ತಾಕತ್ತಿ ಒಂದೊಂದು ಬಸ್ ಅದ್ರಿ, ಮತ್ತೆ ಕ್ಲಾಸ್ ಮಿಸ್ ಆಗಂಗಿಲ್ಲ ಅನ್ರಿ ನಮ್ಗೆ. ಹಂಗಾಗಿ ಮತ್ತೆ ಆಟೋ 10 ರೂಪಾಯಿ ಕೊಟ್ಟು ಇಲ್ಲೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಲ್ಲ ಸರ್, ಇವತ್ತು ಜಾಸ್ತಿ ಇದು ಮಾಡ್ತೀವಿ ಏನ್ ನಿಮ್ಮ ಹೆಸರು? ಸರ್. ಕನ್ನಡ ನಾನು ಕೇಸ್ ರಿಜಿಸ್ಟರ್ ಅದಕ್ಕೆ ಬಸ್ ಕೊಡ್ತಾರೆ ಈಗ. ಗೌರ್ಮೆಂಟ್ ಮಕ್ಕಳಿಗೆಲ್ಲ ಉಚಿತ ಅಂತ ಮಾಡಿದೆ. ನೀವು ಉಚಿತ ಆದ ತಕ್ಷಣ ನೀವು ಎಸ್ಕೇಪ್ ಎಂತ ಮಾಡ್ತೀರಿ ನೀವು? ನಮ್ಗೆ ಯಾರು ಬಸ್ಸಿಗೆ ಹತ್ತಿಸ್ಕೊಂಡಿಲ್ಲ ಜಾಸ್ತಿ. ಅಲ್ಲ ನಿಮ್ಮ ಮನೆಯದೆಲ್ಲ ದುಡ್ಡು ಗೌರ್ಮೆಂಟ್ ಫ್ರೀ ಅಂತ ಹೇಳಿದೆ. ನೀವ್ ಯಾಕೆ ಮಕ್ಕಳನ್ನೆಲ್ಲ ಹಚ್ಕೊಂಡು ಹೋಗಲ್ಲ ಅಂದ್ರೆ ಸರ್, ಹಚ್ಕೊಂಡು ಹೋಗ್ತೀವಿ ಸರ್. ಸರ್ ಡಿಲಿಷನ್ ಡ್ಯೂಟಿ ನಾನು ಕೇಸ್ ಬುಕ್ ಮಾಡ್ತೀನಿ. ಇಲ್ಲ ಸರ್, ಮಾಡ್ತೀವಿ ಸರ್. ಇವಾಗ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅವ್ರ ಮೇಲೆ. ಇವತ್ತೇ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ನೀವು ನನಗೆ ಸರಿಯಾಗಿ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಮಕ್ಕಳು ನಾನು ಕೇಳ್ತೀನಿ. ಇಲ್ಲ ಬಂದು ನಮ್ಮ ಎಸ್ ಪಿ ಕಳಿಸ್ತೀನಿ. ಸರ್, ಇವತ್ತು ಬಸ್ ಎಲ್ಲ ಬರ್ತಾ ಇದೆ ಅಂದ್ರೆ ಮೇಲೆ ಕೇಸ್ ಕಮ್ಮಿ ಇಲ್ಲ ಅಂದ್ರೆ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ನಿಮ್ಮ ಡೈಲಿ ಒಂದ್ ಅವರ್ ನಿಂತ್ರು ನಮ್ಗೆ ಒಂದ್ ಬಸ್ ಸ್ಟಾಪ್ ಮಾಡಂಗಿಲ್ರಿ. ಯಾಕ್ರಿ ಮಾಡಲ್ಲ ಬಸ್ಗಳಿಗೆ ಎಕ್ಸ್ಟ್ರಾ? ಈ ಮಕ್ಳು ಇಷ್ಟು ಒದ್ದಾಡ್ತಾ ಇದಾವಲ್ಲಿ ದಿನ 8:30ಗೆ. ಅಲ್ಲ ರೀ 8:30 ಬಂದು ಒದ್ದಾಡ್ಬೇಕಾ? ಇವತ್ತ ಸ್ಟಾರ್ಟ್ ಮಾಡಿ, ಬಂದು ನಮ್ ಬಸ್ ಇರಂಗಿಲ್ರಿ ಜಾಸ್ತಿ. ನಾಳೆ ನಾನು ಕಳಿಸ್ತೀನಿ. ಆಯ್ತು. 730